ಸೀಟನ್ನು ಡ್ರಾಪ್ ಮಾಡೋದಕ್ಕೆ ಅಂತಾನೆ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ, ರ್ಯಾಂಕು ಬರ್ತಾರೆ. ಎಲ್ಲ ಆದಮೇಲೆ ಸೀಟನ್ನು ಕೊನೆ ಘಳಿಗೆಯಲ್ಲಿ ಬಿಟ್ಟು ಹೊರಟು ಹೋಗ್ತಾರೆ. ಹಾಗೆ ಅವರು ಬಿಟ್ಟು ಕೊಟ್ಟ ಸೀಟು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರನೇ ಮ್ಯಾನೇಜ್ಮೆಂಟ್ನವರ ಪಾಲಾಗುತ್ತೆ. ಒಬ್ಬರಿಗೆ ತಪ್ಪು ಹೋದರೂ ಅವಕಾಶ ಇನ್ನೊಬ್ಬರಿಗಾದರೂ ದಕ್ಕಲಿ ಅನ್ನೋ ಉತ್ತಮ ಉದ್ದೇಶ ಇಟ್ಕೊಂಡು ಸುಪ್ರೀಂ ಕೋರ್ಟ್ ರೂಪಿಸಿದ ಈ ನಿಯಮವನ್ನು ಖಾಸಗಿ ಕಾಲೇಜುಗಳವರು ಯಾವ ರೀತಿ ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡಿದ್ರು ಅನ್ನೋದನ್ನ ನೋಡಿದ್ರೆ ಎದೆ ಧಸಕ್ಕನ್ನುತ್ತೆ. ಇದುವರೆಗೂ ನೋಡಿದ್ದು ಒಂದು ಕಥೆ ಆದ್ರೆ ಇದು ಇನ್ನೊಂದು ಕಥೆ. ನೀವೇ ನೋಡಿದ್ರಲ್ಲ, ಖುದ್ದು ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಮೆಡಿಕಲ್ ಸೀಟ್ ಬ್ಲಾಕ್ ಮಾಡುವ ತಂತ್ರಗಾರಿಕೆಯ ದರ್ಶನ ಮಾಡಿಸಿದ್ರು ಅವರು ಇದುವರೆಗೆ ಯಾವುದೇ ಹೆಜ್ಜೆ ಇಟ್ಟಂತೆ ಕಾಣ್ತಿಲ್ಲ. ಸಮಗ್ರ ತನಿಖೆಯ ಸಣ್ಣ ಸುಳಿವನ್ನೂ ಕೊಟ್ಟಿಲ್ಲ. ಮೆಡಿಕಲ್ ವಿದ್ಯಾರ್ಥಿಗಳು ಹೇಳಿದ್ರಲ್ಲ, ದುಡ್ಡಿದ್ದವನೇ ದೊಡ್ಡಪ್ಪ ಅಂತ. ಇಲ್ಲೂ ಅಷ್ಟೇ. ಇದುವರೆಗೂ ನೀವು ನೋಡಿದ್ದು ಒಂದು ಮೆಡಿಕಲ್ PG ಸೀಟ್ಗಳ ಅವ್ಯವಹಾರದ ಸ್ಟೋರಿ. ಕಳೆದ ಬಾರಿ ನಾವು ತೋರಿಸಿದ್ದು MBBS ಸೀಟ್ಗಳಿಗಾಗಿ ನಡೆಯೋ ಗೋಲ್ಮಾಲ್ ಕಥೆ. ಕೆಲವು ಕಾಲೇಜುಗಳಲ್ಲಿ ಇದೇ MBBSನ ಡೊನೇಷನ್ ಕೊಟ್ಟು ಮಾಡಿಸ್ಬೇಕು, ವಿದ್ಯಾಭ್ಯಾಸ ಮುಗಿಸ್ಬೇಕು ಅಂದರೆ ಆ ವಿದ್ಯಾರ್ಥಿ 25ರಿಂದ 35 ಲಕ್ಷ ಆಗುತ್ತೆ. ಕೆಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ 60ರಿಂದ 70 ಲಕ್ಷದವರೆಗೂ ಖರ್ಚಾಗುತ್ತೆ ಸಾಮಾನ್ಯ ವಿದ್ಯಾರ್ಥಿಗೆ. PG ಸೀಟ್ನ ವಿಷಯದಲ್ಲಿ ಕಾಮೆಡ್ಕೆರೆ ಸೇಮ್ ಇದೇ ಥರ ಫೀಸ್ ಬರುತ್ತೆ. ಹೌದು, ಎಲ್ಲಿಯವನೋ ಯಾವನೋ ಗೊತ್ತಿರಲ್ಲ. ಉತ್ತರ ಪ್ರದೇಶದವನೋ, ಬಿಹಾರದವನೋ, ಮಹಾರಾಷ್ಟ್ರದವನೋ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಇಲ್ಲಿ ಬಂದು ಪರೀಕ್ಷೆ ಕಟ್ತಾನೆ. ಕಾಮೆಡ್ಕೆ ಅವರು ನಡೆಸೋ ಎಂಟ್ರೆನ್ಸ್ನಲ್ಲಿ ಪರೀಕ್ಷೆ ಬರಿತಾನೆ. ಮೊದಲೇ ಹೇಳಿದ್ವಲ್ಲ, ಅವನು ಪ್ರತಿಭಾವಂತ ವಿದ್ಯಾರ್ಥಿ. ಸಹಜವಾಗಿಯೇ ಒಳ್ಳೆ ರ್ಯಾಂಕು ಪಡಿತಾನೆ. ಕಾಮೆಡ್ಕೆ ಅವರ ಯಾವುದೋ ಕಾಲೇಜ್ನಲ್ಲಿ ಸೀಟನ್ನು ಗಿಟ್ಟಿಸ್ತಾನೆ, ಅಡ್ಮಿಷನ್ ಆಗ್ತಾನೆ. ಆದ್ರೆ ಅದಾದ್ಮೇಲೆ ಆತ ಎಜುಕೇಶನ್ ಕಂಟಿನ್ಯೂ ಮಾಡೋದೇ ಇಲ್ಲ. ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಇವರು ಮುಂಚೆನೇ ಒಪ್ಪಂದ ಮಾಡಿಕೊಂಡು ಆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆ ಕಾಲೇಜಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಕಾಮೆಡ್ಕೆನಲ್ಲಿ ಇವರೇ ಫೀಸ್ ಕಟ್ತಾರೆ. ಫೀಸ್ ಕಟ್ಟಾದ್ಮೇಲೆ ಕ್ವೈಟಾಗಿರ್ತಾರೆ ಇವರು. ಹೊಟ್ಟೋತಾರೆ ಮಕ್ಕಳು ಪರೀಕ್ಷೆ ಬರೆದಿರೋರು. ಎಸ್, ಇಲ್ಲೇ ಗೋಲ್ಮಾಲ್ ಆಗುತ್ತೆ. ಕಟ್ಟ ಕಡೆಯ ಕ್ಷಣದಲ್ಲಿ ಆತ ತಾನು ಸೀಟ್ ತಗೊಳ್ತಿಲ್ಲ ಅಂತಾನೆ, ಸೀಟ್ ಬಿಟ್ಕೊಡ್ತಾನೆ. ಆ ಸೀಟು ಸಹಜವಾಗಿಯೇ ಮ್ಯಾನೇಜ್ಮೆಂಟ್ನವರ ಪಾಲಾಗುತ್ತೆ. ಇದೆಲ್ಲವೂ ಪಕ್ಕಾ ಪ್ಲಾನ್ ಪ್ರಕಾರವೇ ನಡೆದಿರುತ್ತೆ. 15 ಲಕ್ಷ ಕೇಳಿದ್ದಾರೆ ಆಡಿಟರ್ ನಾಗರಾಜ. ಒಂದು ಸಿಗ್ನೇಚರ್ 15 ಲಕ್ಷ. ಹೌದು, ನೀವೇ ಡೈರೆಕ್ಟರ್ ಮಾತಾಡಿದ್ರ? ಬೇರೆ ಯಾರು ಮಾತಾಡಿದ್ರೆ. ಇನ್ನೊಬ್ರು ಯಾರು 18 ಲಕ್ಷಕ್ಕೆ ಮಾರ್ದೆ ಅಂತ ಹೇಳ್ತಾವ್ರೆ, ನಿಜಾನ? ನಮ್ಮಲ್ಲ ಒಂದೇ ಒಂದು ಸಿಗ್ನೇಚರ್ 18 ಲಕ್ಷಕ್ಕೆ. ಅವರು ಆಡಿಟರ್ ನಾಗರಾಜನ 15 ಲಕ್ಷ ನಾನು ಕಮಿಟ್ಮೆಂಟ್ ಮಾಡಿದ್ದೀನಿ, ನನಗೆ 15 ಲಕ್ಷಕ್ಕೆ ಬೇಕು ಅಂತ ಓಪನ್ ಆಗಿ ಕೇಳಿದ್ರಂತೆ. ಕೊಟ್ಟಿದ್ದಾರೆ ಜನ. ಸರ್ 22 ವರ್ಷದ ದಂಧ ಮಾಡಿದ್ದೀನಿ. ಇವತ್ತು 100 ಬ್ಲ್ಯಾಕ್ ಚೆಕ್ ಎಲ್ಲ ಮಕ್ಕಳಿಗೆ ಇರೋ PG 92 PG ಅಡ್ಮಿಷನ್ ಮಾಡಿದ್ದೀನಿ. ಇಂತಹದ್ದೊಂದು ವರದಿಯನ್ನ ರಹಸ್ಯ ಕ್ಯಾಮರಾದಲ್ಲಿ ನಾವು ಸೆರೆ ಹಿಡಿದು ಜನರ ಮುಂದಿಟ್ಟಾಗ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿತ್ತು. ಆ ವರದಿಯಲ್ಲಿ ನಾವು ನ್ಯಾಷನಲ್ ಲೆವೆಲ್ ಏಜೆಂಟ್ಗಳು ಯಾವ ರೀತಿ ದಂಧೆ ನಡೆಸ್ತಾರೆ ಅನ್ನೋದನ್ನ ಸವಿಸ್ತಾರವಾಗಿ ಬಿಚ್ಚಿಟ್ಟಿದ್ವಿ. ಅವರಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ದಲ್ಲಾಳಿಗಳಿದ್ರು. ಗೋಪಾಲ್ ರೆಡ್ಡಿ, ಮಲ್ಲಿಕ್, ಫರೂಕ್, ಡಾಕ್ಟರ್ ಇಬ್ರಾಹಿಂ ಇವರೆಲ್ಲ ಮೆಡಿಕಲ್ ಸೀಟ್ ದಲ್ಲಾಳಿಗಳು. ಆಗ ತನಿಖೆಯೂ ನಡೆದಿತ್ತು. ಏಜೆಂಟ್ಗಳು ಅರೆಸ್ಟು ಆಗಿದ್ರು. ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಈ ದಲ್ಲಾಳಿಗಳ ಬಾಯಲ್ಲಿ ಎಂತೆಂಥ ಹೆಸರು ಹೊರಬಿದ್ದುವು ಗೊತ್ತಾ? ಈಗ ಸಚಿವರಾಗಿರೋ ಶಾಮನೂರು ಶಿವಶಂಕರಪ್ಪ, AB ಪಾಟೀಲ್, ಆದಿಚುಂಚನಗಿರಿ ಸ್ವಾಮೀಜಿ, ಒಬ್ರ ಇಬ್ರ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳು. 91ರಲ್ಲಿ MB ಪಾಟೀಲ್ MLA ಗೆದ್ವನ್ನ, ಅವನು ಮೋಹನ್ ಗೊಂಡೇಜಿ ಕ್ಲೋಸ್ ಫ್ರೆಂಡ್ಸ್. ಸರ್ ಇಡೀ ಖಾಲಿ ಪಿಲಿ ಹಾಕಿದ್ಯಾ, ಇದು ಒಂದು ಸ್ಟಾರ್ಟ್ ಮಾಡಿಬಿಡು. ಸ್ಟಾರ್ಟ್ ಮಾಡಿದ್ರು, ದುಡ್ಡಿಗೋಸ್ಕರ ಸ್ಟಾರ್ಟ್ ಮಾಡಿದೆ 91ರಲ್ಲಿ. ಚುಂಚನಗಿರಿ ಮಾಡ್ಸಲ್ಲ ನೀವು? ಚುಂಚನಗಿರಿ ಟಾಪ್ ಔಟ್ ಮಾಡ್ತಾರಾ? ಭರ್ಜರಿ. ಚುಂಚನಗಿರಿಲಿ ಯಾರು ಅವೆಲ್ಲ ಡೀಲ್ ಮಾಡೋರು? ಅಲ್ಲಿ ಮಠದಲ್ಲಿ ನಮ್ಮ ಮಗನೇ JSS ಅಲ್ಲಿ ಸ್ವಾಮೀಜಿನೂ ಇಸ್ಕೊಂತಾರೆ, ಅವ್ರ ಅಪ್ಪನೂ ಇಸ್ಕೊಂತಾರೆ. ಪ್ರತಿ ವರ್ಷ ಸ್ವಾಮೀಜಿಗಳು ನನಗೆ ಸನ್ಮಾನ ಮಾಡ್ತಾರೆ ರೀ. ಹೋದಾಗೆಲ್ಲ ಶಾಲೆ ತೆಂಗಿ ಕೊಟ್ಟು, ಉಪ್ಪು ತೀರ್ಥದ ಬಾಟ್ಲಿ ಕೊಟ್ಟು ಕಳಿಸ್ತಾರೆ. ಇಡೀ ಕರ್ನಾಟಕದಲ್ಲೇ ನನಗೆ ಎಲ್ಲರಿಗೂ ಗೊತ್ತು. ನಾನು ಓನರ್ಗಳಿಗೆ ಬಹಳ ಕ್ಲೋಸ್. ಅವರೇ ಫೋನ್ ಮಾಡ್ತಾರೆ. ಶಿವಶಂಕರಪ್ಪನವ್ರು ಫೋನ್ ಮಾಡಿ ಕರ್ಸ್ಕೊಂತಾರೆ ಇವ್ರನ್ನ. ಇವರು ನೇರವಾಗಿ ಹೋಗ್ತಾರೆ. ಇವ್ರಂಗೆ ಕಟಿಂಗ್ ಮಾಡೋದಿಲ್ಲ, ಎಲ್ಲೋ ರಸ್ತೆನಲ್ಲೂ ಹೋಟ್ಲ ದುಡ್ಡು ತಿನ್ನೋದಿಲ್ಲ. ಒಂದೊಂದು ಸೀಟ್ಗೆ 35 ಲಕ್ಷ, 40 ಲಕ್ಷ, 60 ಲಕ್ಷ, 1.5 ಕೋಟಿ. ಅಬ್ಬಬ್ಬಾ,
ಇಷ್ಟು ದುಡ್ಡು ಕೊಟ್ಟು ಓದುವವನು ಡಾಕ್ಟರ್ ಆಗ್ತಾನೋ, ದುಡ್ಡು ಕೀಳೋ ರಾಕ್ಷಸನಾಗ್ತಾನೋ? ಡಾಕ್ಟರ್ ಪರೀಕ್ಷೆ ಬರೆಯೋಕೆ ಇಷ್ಟು ಕ್ರಿಮಿನಲ್ ಐಡಿಯಾ ಮಾಡೋರು ಡಾಕ್ಟರ್ ಆದ್ಮೇಲೆ ಚೆಲ್ಲಿದ್ದ ದುಡ್ಡು ಪಡೆಯೋಕೆ ಏನೇನ್ ಮಾಡಬಹುದು? ಇಷ್ಟಕ್ಕೂ ಇದೆಲ್ಲ ಮ್ಯಾನೇಜ್ಮೆಂಟ್ ಸಹಕಾರ ಇಲ್ಲದೆ ನಡೆಯೋಕೆ ಸಾಧ್ಯನಾ? MBBS ನಿಮ್ಮ ಮಗ ಈಗ PUC ಪಾಸ್ ಆಗಿದ್ದಾನೆ, ಅವ್ನಿಗೆ MBBS ಸೀಟ್ ಬೇಕು. ನೀವು ಬಂದು ಪ್ರಸಾದನ ಅಪ್ರೋಚ್ ಮಾಡ್ತೀರಾ, ಅರ್ಥ ಆಯ್ತಾ? ಪ್ರಸಾದ್ಗೆ ಏನು ಗೊತ್ತಿರಲ್ಲ, ನನ್ನನ್ನು ಅಪ್ರೋಚ್ ಮಾಡ್ತೀರಾ. ಅವಾಗ ಪ್ರಸಾದ್ ಹೇಳ್ತಾರೆ ಹಿಂಗೆ ಹೂ ಅಂತ. ನಾನೇನು ಹೇಳ್ತೀನಿ, ನಿನ್ನ ಒಂದು ಫೋಟೋ ಕೊಡಪ್ಪ ಅಂತೀನಿ, ನಿಮ್ಮ ಫೋಟೋ ಕೊಡ್ತೀರಿ. ಅಂಥದ್ದೇ ಫೋಟೋ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಂಥದ್ದು ಹುಡುಕ್ತಾರೆ ಮುಖ ಹುಡುಗರು ಎರಡು ಮಿಕ್ಸ್ ಮಾಡ್ತಾರೆ. ಒಂದು ಮೀಸೆ ಗೀಸೆ ಎಲ್ಲ ತೆಗೆದು ಬಿಡ್ತಾರೆ. ನಿನ್ನ ಮೀಸೆ ಗೀಸೆ ಎಲ್ಲ ತಗೊಂಡು ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿ ಎರಡು ಮಿಕ್ಸ್ ಹೊಡಿತಾರೆ, ಒಂದು ಫೋಟೋ ತೆಗಿತಾರೆ. ಅಲ್ಲಿ ಇದಷ್ಟೇ ಅಲ್ಲ, ಯಾರದ್ದೋ ಹೆಸರಲ್ಲಿ ಇನ್ಯಾವನೋ ಎಕ್ಸಾಮ್ ಬರಿತಾನೆ. ಬರೀ ಪ್ರತಿಭೆ ಇದ್ರಷ್ಟೇ ಈ ದೇಶದಲ್ಲಿ ದೊಡ್ಡ ದೊಡ್ಡ ಮನುಷ್ಯರಾಗೋಕೆ ಸಾಧ್ಯ ಇಲ್ಲ ಅಂದಿದ್ದು ಅದಕ್ಕೇನೆ. ಇದು ಇಷ್ಟಕ್ಕೆ ನಿಂತಿರಲಿಲ್ಲ. ಆಗ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದ ರಾಮದಾಸ್ ಅವರು ಕೂಡ ಈ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದಾಗಿ ಘೋಷಣೆ ಮೊಳಗಿಸಿದ್ರು. ಸುವರ್ಣ ನ್ಯೂಸ್ ಚಾನಲ್ನಲ್ಲಿ ಬಹಳ ವರ್ಷಗಳ ಕಾಲದಿಂದ ಇಡೀ ದೇಶಾದ್ಯಂತ ನಡೀತಾ ಇರುವಂತಹ ಒಂದು ಸೀಟ್ ಬ್ಲ್ಯಾಕಿಂಗ್ ಸ್ಕ್ಯಾಮ್ನ ಬಗ್ಗೆ ವಿಚಾರವನ್ನು ನೋಡಿದೆ. ಒಂದು COD ಎನ್ಕ್ವೈರಿನೂ ಕೂಡ ಮಾಡಿಸಿದ್ವಿ, ಹೆಚ್ಚು ಮಾಹಿತಿಗಳನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ವಿ. ಹಾಗಾಗಿ ಈ ಒಂದು ಸ್ಕ್ಯಾಮ್ನ ತಡಿಲಿಕ್ಕೆ ಬೇಕಾದಂಥ ಕಾನೂನೇ ನಮ್ಮಲ್ಲಿ ಇರಲಿಲ್ಲ. ವಿಶ್ವವಿದ್ಯಾನಿಲಯದಲ್ಲಿ ಒಂದು ಹೊಸ ಕಾನೂನನ್ನು ತಂದ್ವಿ. ಯಾರು ಈ ರೀತಿಯಲ್ಲಿ 1, 2, 3 ಜಾಗಗಳಲ್ಲಿ ಸೀಟ್ಗಳನ್ನು ಪಡೆದಿರ್ತಾರೆ, ಅವರು ತಮ್ಮ ಆ ಕೌನ್ಸಿಲಿಂಗ್ ಸಮಯದಲ್ಲೇ ಅದನ್ನು ಇನ್ಫಾರ್ಮೇಷನನ್ನು ಕೊಡಬೇಕು. ಕೊಡಲಿಲ್ಲ ಅನ್ನೋದಾದರೆ ಅವ್ರ ಮಾರ್ಕ್ಸ್ ಕಾರ್ಡನ್ನು ಸೀಸ್ ಮಾಡುವಂಥದ್ದು, ಸಿಕ್ಕಿರುವಂಥ ಎಲ್ಲ ಸೀಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡುವಂಥದ್ದು, ಅವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸನ್ನು ಹಾಕುವಂಥದ್ದು, ಹಾಗೂ ಸುಮಾರು 5 ಲಕ್ಷ ರೂಪಾಯಿಗಳ ಒಂದು ಪೆನಾಲ್ಟಿಯನ್ನು ಕೂಡ ಇಂಪೋಸ್ ಮಾಡುವಂಥ ಒಂದು ಕಾನೂನನ್ನು ತಂದ್ವಿ. ಈಗ ಅವರು ಶಾಸಕರು ಅಲ್ಲ, ಈಗ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರೋದು ಸ್ವತಃ ಡಾಕ್ಟರ್ ಆಗಿರೋ ಶರಣಪ್ರಕಾಶ್ ಪಾಟೀಲರು. ಸಚಿವರೇ, ಇಂತಹದ್ದೊಂದು ಅವ್ಯವಹಾರ ನಿಮ್ಮ ಗಮನಕ್ಕೆ ಬಂದೇ ಇಲ್ಲ ಅಂತ ಖಂಡಿತ ಹೇಳಬೇಡಿ. ನೀವು ಹಾಗೆ ಹೇಳೋಕೆ ಸಾಧ್ಯವೂ ಇಲ್ಲ. ನಿಮ್ಮ ಬಳಿ ಬಂದು ದೂರು ಕೊಟ್ಟು ನಿಮ್ಮ ಡಾಕ್ಟರ್ಗಿರಿಯೂ ಬೇಡ, ದೇಶದ ಪೌರತ್ವವೇ ಬೇಡ ಎಂದ ಡಾಕ್ಟರ್ ಹರೀಶ್ ಸಜ್ಜನ್ ಅವರೊಬ್ಬರ ಸಮಸ್ಯೆಯನ್ನೇನೋ ಸ್ವಲ್ಪ ಮಟ್ಟಿಗೆ ಪರಿಹರಿಸಿದ್ದೀರಿ. ಹಾಗೆ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಇಡೀ ಕೌನ್ಸಿಲಿಂಗ್ ಅನ್ನೇ ಸಮಗ್ರ ತನಿಖೆಗೆ ಒಪ್ಪಿಸಿಬಿಟ್ಟಿದ್ರೆ ಸಾವಿರಾರು ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳು ನಾಳೆ ಡಾಕ್ಟರ್ ಆಗೋಕೆ ಅವಕಾಶ ಕಲ್ಪಿಸೋ ಸದಾವಕಾಶ ನಿಮ್ಮ ಕೈಯಲ್ಲಿತ್ತು. ಅಂತಹದೊಂದು ಅಮೂಲ್ಯ ಅವಕಾಶವನ್ನೇ ಕೈಚೆಲ್ಲಿ ಬಿಟ್ಟಿರಿ ಏಕೆ? ಈಗ ನೋಡಿ, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಒಬ್ಬ ಸಚಿವರಿದ್ದಾರೆ, ಚಾನ್ಸಲರ್ಗಳಿದ್ದಾರೆ, ವೈಸ್ ಚಾನ್ಸಲರ್ಗಳಿದ್ದಾರೆ, ಎಲ್ಲರ ಮೇಲೆ ಖುದ್ದು ರಾಜ್ಯಪಾಲರೇ ಇದ್ದಾರೆ. ನಮ್ಮ ರಾಜ್ಯದ ಹಲವು ಮೆಡಿಕಲ್ ಕಾಲೇಜುಗಳ ಒಡೆತನ ಇರೋದು ನಮ್ಮ ಸರ್ಕಾರದ ಘನತೆವೆತ್ತ ಸಚಿವರ ಕೈಯಲ್ಲಿದೆ. ಇಷ್ಟಿದ್ರೂ ಅವ್ಯವಹಾರ ನಡೀತಾನೇ ಇದೆ. ಈಗಲೂ ಅಷ್ಟೇ, ಪ್ರಾಮಾಣಿಕ ಕಳಕಳಿಯಿಂದ ಎಚ್ಚೆತ್ತುಕೊಳ್ಳದೆ ಹೋದ್ರೆ, ಭ್ರಷ್ಟರಿಗೆ ಬೇಡಿ ಬೀಳದೆ ಇದ್ರೆ ಮುಂದೇನು ನಡೀತಾನೇ ಇರುತ್ತೆ. ಬೆಂಗಳೂರಿನಿಂದ ಜೈಶಂಕರ್ ಮೈಸೂರ್, ಸುವರ್ಣ ನ್ಯೂಸ್. ನೀವೇ ಹೇಳಿ, ಇಂಥ ವ್ಯವಸ್ಥೆಯ ಮಧ್ಯೆ ನಿಜಕ್ಕೂ ಡಾಕ್ಟರ್ಗಳು ಹುಟ್ಟುತ್ತಾರಾ ಅಥವಾ ದುಡ್ಡಿನ ಪಿಶಾಚಿಗಳು ಹುಟ್ಟುತ್ತಾರಾ? ಮೆಡಿಕಲ್ ಸೀಟು ಭಕ್ಷಕರಿಗೆ ತಕ್ಕ ಶಾಸ್ತಿಯಾಗಿ ಅರ್ಹರಿಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಕಾಳಜಿ. ಹಾಗಾದರೆ ಅದು ನಾವು ಈ ರಹಸ್ಯ ಕಾರ್ಯಾಚರಣೆ ನಡೆಸಿದ್ದಕ್ಕೂ ಸಾರ್ಥಕ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.